ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಯ್ಯವ್ವ, ಏನು ಗದ್ಲ ಅಂತಿ? ಹೊಸಾಡಕ್ಕಾಗಂಗಿಲ್ಲ, ಅಷ್ಟು ಗದ್ಲಿತ್ತತ್ತಿ. ಹ್ಞೂ, ಯೋ 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 ಯೋ. ಅಲ್ಲ, ದವಾಖಾನಿಗೆ ಹೋಗ್ಬರಕ್ಕೆ ಇಷ್ಟೊತ್ತು ಬೇಕಾ? ಅಲ್ಲ ಅತ್ತಿ, ಏನು ಎಲ್ಲರಿಗೂ ಒಂದೇ ಸಲ ರೋಗ ಬಂದಿತ್ತ? ಹಾ, ಈಗ ಮಳೆ ಗಾಳಿ ಚಳಿ ಎಲ್ಲ ಎಲ್ಲರಿಗೂ ಒಂದೇ ಸಲ ರೋಗ ಬರೋದು ಸಹಜ. ಮತ್ತೆ ಅದ್ರಾಗ ಏನೈತಿ, ಮಳೆ ಗಾಳಿ ಬಿಡ್ತಂದ್ರೆ ಮುಗೀತು. ಊರನ್ ಬಂದೆಲ್ಲ ದವಾಖಾನೆಗೆ ಇರ್ತಾರ. ಹೌದಾ, ದವಾಖಾನೆಗೆ ಹತ್ತಿಯಾರ? ಥೋ 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 ಥೋ, ಪಾಪ. ಏನಾಗಿತ್ತಂತವ್ರಿಗೆ? ಏನವ, ಆಕಿನ ಒಳಗೆ ತೋರಿಸ್ಕೊಂಡಕ್ಕೆ ನಂಗೆ ಗೊತ್ತಿಲ್ಲ. ಅಲ್ಲಿಂದ ಮತ್ತೆಲ್ಲಿ ಹೋಗಿದ್ರಿ? ಎಲ್ಲಿ ಹೋಗೋಣ? ದವಾಖಾನೆಯಿಂದ ಬರೋಷ್ಟೊತ್ತಿಗೆ ಸಾಕು ಹೋಗತಿ, ಮತ್ತೆ ಎಲ್ಲಿಗೆ ಹೋಗಕ್ಕೆ ಹೋಗೋಣ? ಮತ್ತೆ ನಮ್ಮವ್ವ ಫೋನ್ ಮಾಡಿದ್ಲು. ಆಕಿ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಅಲ್ಲೇ ಐತಲ್ಲ, ಅಲ್ಲೇ ಸೀರೆ ತರಕ್ಕೆ ಹೋಗಿದ್ಲಂತ, ಸೇಲ್ ಬಿಟ್ಟಿದ್ದಕ್ಕೆ. ಅಲ್ಲೇ ನಿಮ್ಮನ್ನ ನೋಡಿದ್ಲಂತ. ಅಲ್ಲಿ ಇದ್ದ ಸೀರೆ ನೋಡಕತ್ತಿದ್ರಂತೆ ನೀವು. ಆಕಿ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಭಾಳ ಪ್ರಯತ್ನ ಪಟ್ಟು ಬರಾತಿದ್ಲಂತ. ಗದ್ದಲ್ಲ ಅಂದ್ರೆ ಗದ್ಲಕ್ಕೆ ಇರ್ಲಿ ಬಿಡ, ಬೇಕಾದ್ರೆ ಫೋನ್ ಹಚ್ಚಿ ಮಾತಾಡಿದ್ರಾತ ಅಂತೇಳಿ ನಂಗೆ ಹಚ್ಚಿದ್ಲಕ್ಕೆ. ಎಲ್ಲದಿವ ನೀನು ಅಂತೇಳಿ. ಅದಕ್ಕೆ ನಾ ಬಂದಿಲ್ಬೇ, ಮನ್ಯಾಗದೇನೆ ಅಂದೆ. ಅಯ್ಯ, ನೀನು ನಿಮ್ಮ ಅತ್ತಿ ಜೊತೆಗೆ ಅದಿ ಅಂತ ತಿಳ್ಕೊಂಡಿದ್ದೆ. ಬಾಜು ಮನಿ ಗಂಗವ್ವಕ್ಕರ ನಿಮ್ಮ ಅತ್ತಿಯವ್ರು ಇಬ್ರು ಇದ್ರು, ಮತ್ತು ನೀನು ಅದಿ ಅಂತ ಮಾಡಿದ್ದೆ. ನೀ ಇಲ್ಲನೇ ಇಲ್ಲೇ ಮನ್ಯಾಗದಿಯನ ಆತ್ ತಗೋ ಅಂತ ಫೋನ್ ಇಟ್ಲ. ಅಯ್ಯೋ, ಈಕಿ ಹೆಣ ಎತ್ಲಿ, ಹಂಗಾರ ನಮ್ಮನ್ನು ನೋಡಾಳ. ಏನಪ್ಪ ಹೇಳೋದೀಗ? ಓ ಅದ, ಹೌದು, ಅದು ತಗೊಂಡು ಬರಾತಿದ್ವಿ. ಮತ್ತಿಕ್ಕಿ ಗಂಗಾ ಏನಂದ್ಲು, ಅಯ್ಯೋ ಇಲ್ಲಿ ಮಠ ಬಂದೇವಿ, ಮತ್ತೆ ಯಾವಾಗ ಏನೋ ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಇಲ್ಲಿ ಮಠ ಬರೋದು ಆಗೋದಿಲ್ಲ ಬರಾಕ. ಇದು ಏನದು ನೋಡ್ಕೊಂಡ ಹೋಗ್ಬಿಡೋಣ ಹೆಂಗದಾವ ಸೀರಿ ಅಂತೇಳಿ ಭಾಳ ಗಂಟು ಬಿದ್ದು ಕರ್ಕೊಂಡು ಹೋದ್ಲು. ಮತ್ತು ಈಗಾರ ಎಲ್ಲಿ ಹೋಗಿಲ್ಲ ಅನ್ನಕತ್ತಿದ್ರಿ? ಎಲ್ಲಿ ಹೋಗಿಲ್ಲ, ಅದೇ ಹೋಗಿಲ್ಲ. ಅಕ್ಕಿ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದು ನನ್ನ. ಅದಕ್ಕೆ ನಾನಾಗೆ ಎಲ್ಲಿ ಹೋಗಿಲ್ಲ ಅಂತ ಹೇಳಿದ್ ನಿನ್ಗೆ ಅಷ್ಟೇ, ಮತ್ತೇನಿಲ್ಲ. ಒಟ್ಟು ಹೋಗಿದ್ರನ್ನ? ಮತ್ತೆ ಇಷ್ಟೊತ್ತು ಹೋಗೇ ಇಲ್ಲ ಅಂದ್ರಿ? ಹ್ಞೂ, ಅಲ್ಲ, ಹೋಗಿದ್ ನೆನಪಿದ್ರೆ ಏನು ಹೋಗೇ ನನಕೇನ ಹೆದರ್ಕೆ ನನಗೆ ನಿಂದ? ಹೋಗಿದ್ರೆ ಹೋಗೇನಿ ಅಂತ ಹೇಳ್ತಿದ್ದೆ. ಅದು ನೆನಪಿದ್ದಿದ್ರೆ ಹೋಗಿದ್ ಕರೆ. ಹಂಗೆ ಒಳಗೋಗಿ ನಾನು ನೋಡಿದೆ, ಯಾವ ಚಂದಿಲ್ಲ ಬಿಡ, ಒಂದೀಟು ಚಂದಿಲ್ಲ ಅಂದ್ರೆ ಚಂದಿಲ್ಲ. ಸೀರೆ ತರ್ಲಿಲ್ಲ ಅತ್ತಿಯರ? ಇಲ್ಲವಾ, ಸೀರೆನೇ ತರಲಿಲ್ಲ. ಹೌದಾ? ಸರಿ, ಆಯ್ತಂಗಾರ. ಅಲ್ಲ, ಹೊಕ್ಕೇನೆ ಅಂತ ಹೇಳಿದ್ರೆ ನಾನು ಬರ್ತಿದ್ದೆ. ನೀವು ನೋಡಿದ್ರ ಸೀರೆ ತರಲಿಲ್ಲ ಮಾಡಲಿಲ್ಲ ಅಂತೀರಿ. ನನಗೆ ಯಾಕೆ ಅನುಮಾನ, ಸೀರೆ ತಂದಿರ್ಬೇಕು ಅಂತೇಳಿ. ಇಲ್ಲ, ತಂದಿಲ್ಲ. ರೊಕ್ಕ ಬೇಕಲ್ಲ, ಏನು ನಿನ್ನ ಗಂಡ ದುಡಿದು ರೊಕ್ಕ ಈಡ ಕೊಟ್ಬಿಟ್ಟ ನೋಡಿ ನನ್ನ ಕೈಗೆ. ಸರಿ ಆಯ್ತು ಬಿಡ್ರಿ, ನಮ್ಮವನು ಬಾ ನಿಂಗೆ ಸೀರೆ ಕೊಡಿಸ್ತೇನೆ ನಾಳೆ ಅಂತ ಹೇಳಾಳ. ನಾಳೆ ನಮ್ಮ ಅವ್ವನ ಜೋಡಿ ಗಂಗಾವತಿ ಸಿಲ್ಕ್ ಪ್ಯಾಲೇಸಿಗೆ ಹೋಗಿ ಸೀರೆ ತೊಗೊಂಬರ್ತೀನಿ. ಏನು ರೀತಿಯಾರ? ನಾಳೆ ಬೆಳಗ್ಗೆ ದೌಡ್ ಅಡುಗೆ ಮಾಡಿಟ್ಟು ಹೋಗ್ಬಿಡ್ತೇನೆ. ಅಂತಿಮಿಕ್ಕಿ ಮತ್ತೆ ಏನಾರು ಬೇಕಂದ್ರೆ ನೀವು ಮಾಡ್ಕೊರಿ. ಯಾರ್ಯಾರು ಹೊಂಟಿರಿ? ನಾನು, ನನ್ನ ಗಂಡ, ನಮ್ಮ ಅವ್ವ, ಮತ್ತೆ ಯಾರು? ಅಷ್ಟೇ ಇಷ್ಟು ಮಂದಿ ಹೊಂಟೇವಿ. ಯಾರು? ಸೀರೆ ಇವನ ಕೊಡಿಸ್ತಿದ್ದಾನ ಭಾಡೆ. ನೀನು ಯಾವಾಗ ನೋಡಿದ್ರು ತವ್ರ ಮನೆ ಹೆಸರು ಮಾಡೇ ತರೋದು. ಸೀರೆ ಏನು ಅವ್ರೇನು ಕೊಡ್ಸಿರಂಗಿಲ್ಲ, ಅವೇ ಬಿಕ್ಕಿ ಬೀಳ್ತಾವು. ಅವೇನು ಸೀರೆ ಕೊಡಿಸ್ತಾವ ನಿನಗೆ? ಸೀರೆಗಿರಿ ತಂದ್ರೆ ನನಗೂ ಒಂದು ಚಲೋ ಸೀರೆ ತೊಂಬ. ಸೀರೆ ತರ್ಬೇಕಾ? ಯಾಕ್ರಿ ಇರ್ತೀರ? ಸೀರೆ ಯಾಕೆ ತೊಗೊಂಬರ್ಬೇಕು? ಅಲ್ಲ, ಹೋಗಿ ಅಂಗಡಿಯಾಗೆಲ್ಲ ಅಡ್ಡಾಡಿ ಸೀರೆ ಚಲೋ ಇಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಸೀರೆ ತರ್ಬೇಕು? ಅಲ್ಲ, ನೀವು ಹೋಗಿ ನಿಮ್ಮ ಕಣ್ಣಾರೆ ನೋಡಿದ ಸೀರೆನೇ ನಿಮಗೆ ಚಂದ ಅನ್ಸಿಲ್ಲ, ಇನ್ನು ನಾ ತೊಗೊಂಬರೋ ಸೀರೆ ನಿಮಗೆ ಚಂದ ಅನ್ನಿಸ್ತಾವನ? ಅದಕ್ಕೆ ಸೀರೆಗಿರಿ ತರಕ್ಕೆ ಆಗೋದಿಲ್ರಿ ಅತ್ತಿಯಾರ. ಅದ್ರಾಗ ನಿಮ್ಮ ಮಗ ಕೊಡಿಸಿದ್ರೆ ನಿಮ್ಗೊಂದು ಸೀರೆ ತರ್ಬೋದಪ್ಪ. ನಮ್ಮವು ಕೊಡಿಸ್ತಾಳ ಸೀರೆನ. ಈಗ ನಮ್ಮವು ಕೊಡಿಸೋ ಹೊತ್ನ್ಯಾಗ ನಮ್ಮ ಅತ್ತಿಗೊಂದು ಕೊಡಿಸು ಅಂತ ನಾ ಕೇಳಾಕತ್ತೇನ? ಹಂಗೆಲ್ಲ ಎಲ್ಲಿ ಕೇಳಾಕತ್ತೀರಿ ಅತ್ತಿಯಾರ? ಅದಕ್ಕೆ ಅದೆಲ್ಲ ಆಗೋದಿಲ್ಲ. ಇಷ್ಟಕ್ಕೂ ನೀವೇನು ದವಾಖಾನೆ ಅಂತೇನು ಹೋಗಿದ್ದಲ್ಲ, ಬೇಕಂತೇಳಿ ಸೀರೆ ಅಂಗಡಿಗೆ ಹೋಗಿದ್ದು. ನೀವು ಬೇಕಂತೇಳಿ ಸುಳ್ಳ ಇದು ಏನದು ದವಾಖಾನಿ ಅದು ಇದು ಅಂತ ಸುಳ್ಳು ಹೇಳಿ ಹೋಗಿರಿ. ಎಲ್ಲ ಗಂಗಕ್ಕಾರ ನಿಜಾನೇ ಹೇಳೋಗ್ಯಾರ ಸೊಸಿ ಮುಂದೆ. ನೀವು ನಿಮ್ಮ ಸೊಸಿ ಮುಂದೆ ಬರೀ ದವಾಖಾನಿ ಅಂತ ಸುಳ್ಳು ಹೇಳಿ ಹೋಗಿರಿ. ಅಲ್ಲ, ನಿನಗೆ ಯಾರಂದ್ರ ಅನ್ನಾರ ಸೊಸಿ ಮುಂದೆ ಹೇಳೋಗಿದ್ರಂತವ್ರು, ನಾ ಹಿಂಗೆ ಹೊಂಟೇನಿ ಅಂತೇಳಿ. ಪಾಪಕ್ಕೆ ಮಂಗಳ ಹೇಳಿದ್ಲು, ನೀವು ಹೋಗಿಲ್ಲ ನಕ್ಕ ಅಂತ ಕೇಳಿದ್ಲು. ಗೊತ್ತನ? ನೀವು ಯಾವ ದವಾಖಾನಿಗೂ ಹೋಗಿಲ್ಲ. ನೀವು ಹೋಗಿದ್ದ ಸೀರೆ ತರಕ. ನಾನು ಬಿಟ್ಕೊಟ್ಟು ಸೀರೆ ತರಕ್ಕೆ ಹೋಗಿರಲ್ಲ ನೀವು. ಸೀರೆನೂ ತಂದಿರ್ಬೇಕು. ನನಗೆ ಯಾಕ ಅನುಮಾನ, ಸೀರೆ ತಂದೆಲ್ಲ ಗಂಗಕ್ಕರ ಮನ್ಯಾಗ ಕೊಟ್ಟು ನಾ ಇಲ್ದಾಗ ತೊಗೊಂಡು ಒಳಗೆ ಇಟ್ಕೋಬೇಕಂತದಿರೇ ಏನು ಯಾರಿಗೆ ಗೊತ್ತು? ಹಿಂಗೆಲ್ಲ ಆಗಿರ್ಬೋದು. ಅಯ್ಯ, ಆ ಮಂಗಳನ ಮುಂಡ ಮೋಸ್ತ್. ನೀ ಹೋಗಿ ಆ ಮಂಗಳಿ ಮಾತು ಕೇಳ್ಕೊಂಡು ಮಂಗೆ ಮಾಡ್ದಂಗೆ ಮಾಡಕತ್ತೀಯಲ್ಲ. ಹೋಗಿಲ್ಲವ, ನಾವು ಅದಕ್ಕಂತ ಹೋಗಿದ್ದಿಲ್ಲ, ದವಾಖಾನಿಗೆ ಹೋಗಿದ್ ನಾವು. ಹೌದಾ? ಹಂಗಾರೆ ಹೋಗ್ಲೆ ಗಂಗಕ್ಕರ ಮನೆಗೆ ನಾನು? ಗುಳಿಗೆ, ಔಷಧ, ಚೀಟಿ ಎಲ್ಲ ಐತೆ, ನನಗೆಲ್ಲ ಗೊತ್ತಾಗಬೇಕೀಗ. ಹೌದು ನೋಡು, ಹೋಗಿದ್ವಿ. ಏನೀಗ? ಕತ್ತಿನಿಂದ ತಗ ನಾನು ಬರ್ತಿದ್ನಲ್ಲ, ನಾನು ಯಾಕೆ ಬಿಟ್ಟು ಹೋದ್ರಿ? ಇಷ್ಟ ಬೇಕಾಗಿತ್ತು ನನಗೂ. ನಾನು ಹೋಗಕ್ಕೆ ಈಗ. ನಾನು ನಿಮ್ಮ ಮಗನ ಕಡೆ ರೊಕ್ಕ ಇಸ್ಕೊಂಡು ಹೋಗೇ ಬರಕ್ಕೆ ಅಷ್ಟೇ. ಅಯ್ಯೋ, ಈ ಮಂಗಳನ ಮುಂಡ ಮೋಸ್ತು. ಇದು ಯಾಕೆ ಹಿಂಗೆ ಗುರ್ತಿತ್ತೇವ ಈ ಹುಡುಗಿ ತಗ? ಎಷ್ಟು ಚಂದ ಗೊತ್ತಾಗ್ಲಾರ್ದಂಗೆ ಹೋಗ್ಯಾನೆ ಅಂತ ಹೇಳಿದೆ ನಾನು. ಈ ಕೆದಾಳಲಿಕ್ಕೆ ಗಂಗೆ ಇನ್ನೊಮ್ಮೆ ಎದಕ್ಕರ ಬರ್ಲಿಕ್ಕೆ. ಚಂದ್ರವ್ವ ಅಲ್ಲೋಗನ್ ಬಾ ಇಲ್ಲೋಗನ್ ಬಾ ಅಂತ ಬರ್ಲಿ. ಅರ್ಧ ಈ ಬಿಡಾಡ್ಯಾರ ಅತ್ತಿ ಸೊಸಿಯರಿಂದನ ನಮ್ಮ ಮನ್ಯಾಗ ಇಷ್ಟು ಜಗಳ ಆಗಕತ್ತಲ್ಲ. ಯವ್ವಾ ದೇವ್ರೇ. ಏ ಗಂಗವ್ವ,
ಫ್ರೆಂಡ್ ಬಂದ್ಲ. ಸ್ನೇಹ 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 ಲೋಕ ಈ ಸ್ನೇಹ. ಬಾಯ್ ಮುಚ್ಚಿದಿ ಚಲೋ ಆತ. ಚಂದ್ರವ ಬಾ ಕುಂದ್ರ ಬಾ. ಸೀರೆ ತಗೊಂಡೋಗಕ್ ಬಂದೇನ? ನಿನ್ ಸೀರೆನ ತೆಗೆದಿಟ್ಟೇನಿ. ವಾ ಚಂದ್ರಕಂಠಿ ಸೀರೆ ನಮ್ಮನೆಗೆ ಯಾಕದಾವ? ಹೇಳ ಹೇಳ, ನಿನ್ ಸೊಸಿ ಮುಂದೆ ಇದೊಂದು ಕಮ್ಮಿ ಆಗಿತ್ತ, ಇದನ್ನ ಹೇಳಿದಲ್ಲವ ಮುಗೀತು. ಮುಗೀತು, ಮತ್ತೇನೈತಿ? ನನ್ ಸೊಸಿ ಸೀರೆ ತಂದಿರ ಅಂತ ಕೇಳಿದ್ರ ತಂದಿಲ್ಲ ಅಂತ ಹೇಳಿದ್ದೆ. ಈಗ ನೀ ಅಂದಲ್ಲಿಗ ನನ್ ಸೀರೆ ಇಲ್ಲೇ ಅದಾವ ಅಂತ ಗೊತ್ತಾತ. ಈಗ ನಿನ್ ಸೊಸಿ ತಡ ಇಲ್ದ ಓಡೋಗಿ ನನ್ ಸೊಸಿ ಮುಂದೆ ಹೇಳ ಮಟ ಸಮಾಧಾನ ಆಗಲ್ಲಕ್ಕಿಗೆ. ಮಂಗಳಿ ಹೇಳಬೇಡ್ಲಿ. ಇಲ್ಲಪ್ಪ ನಾ ಹೇಳ್ಬೇಕು ಅಂತ ಹೇಳಿಲ್ಲತ್ತಿ. ಅವರು ಅಂದ್ರ ಇವ್ರ ಸೊಸಿ ಏನಂದ್ಲ? ಅಲ್ಲ ಹಡಿಬಿಟ್ಟಿ ಮಂಗಳಿ, ಅಲ್ಲಲೇ ನನ್ನ ಸೊಸಿ ಮುಂದೆ ಹೇಳೋ ಕೆಲಸ ಏನಿತ್ತು ನಿನಗೆ? ನಾವು ಗಂಗಾವತಿ ಸಿಲಿಕ್ ಹೋಗ್ಯಾವ ಅಂತೇಳಿ. ಅಲ್ಲ ಗಂಗವ್ವ, ನೀ ಏನಂದಿದ್ದಿ? ನನ್ನ ಸೊಸಿ ಹೇಳಲ್ಲ ಅಂದಿದ್ದಿಲ್ಲ. ನಾ ಅಂದೆ ನಿನಗೆ ಆಕಿ ಹೇಳ್ತಾಳ 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 ಅಂತೇಳಿ. ನನ್ನ ಮಾತು ಕೇಳಲಿಲ್ಲ ನೀನು. ನನ್ನ ಸೊಸಿ ಹುಯ್ಯನ್ ಜಗಳ ಮಾಡಿ ನಾನು ನನ್ನ ಗಂಡನ ಕರ್ಕೊಂಡು ಹೋಗ್ತೀನಿ ಅಂತ ಜಗಳ ತೆಗೆದು ಹೊಂಟಾಳ ಗೊತ್ತನ? ಅಯ್ಯ ನಿಮ್ ಸೊಸಿ ಏನಂದ್ಲು ಗೊತ್ತನ? ನಮ್ಮ ಅತ್ತಿ ಅವತ್ತು ನನ್ನ ಹತ್ರ ಸುಳ್ಳು ಹೇಳಲ್ಲ, ನಮ್ಮ ಅತ್ತಿ ದೇವ್ರಿದ್ದಂಗ ಅಂತ ಅಂದ್ರು. ಮತ್ತೆ ನಾನು ನಮ್ಮ ಅತ್ತಿ ದೇವ್ರಿದ್ದಂಗ ಅಂತ ಅನ್ನೋದು ಬೇಡನ? ನಮ್ಮ ಅತ್ತಿನೂ ಸುಳ್ಳು ಹೇಳಲ್ಲ, ಕರೆಕ್ಟ್ ನೋಡಿ. ಈಗ ಬಂಗಾರದ ಅಂಗಡಿಗೆ ಏನದ ಅರ್ಬಿ ಅಂಗಡಿಗೆ ಹೊಂಟಾಳ, ಅರ್ಬಿ ಅಂಗಡಿಗೆ ಹೊಂಟೇವೆ ಅಂತ ಹೇಳಿ ಹೋದ್ಲ. ಮತ್ತಿ ನಿಮ್ಮ ಅತ್ತಿ ನೋಡು ಸುಳ್ಳು ಅರ್ಬಿ ಅಂಗಡಿಗೆ ಹೊಂಟ್ರು ದವಾಖಾನಿಗೆ ಅಂತ ಹೇಳೋಗಳ ಅಂತ ನಾ ಅಂದೆ. ಓಹೋ ನಮ್ಮ ಅತ್ತಿನ ನಾನು ಎಲ್ಲೂ ಬಿಟ್ಟು ಕೊಡಂಗಿಲ್ಲ. ನಮ್ಮ ಅತ್ತಿ ಮ್ಯಾಗ ನಾ ಭಾರಿ ಜೀವದೇನು ಗೊತ್ತನ? ಅಡಿಬಿಟ್ಟಿ ಜೀವದನ್ ಅಂತೇಳಿ ಜೀವ ತೆಗಿತೀಯಲ್ಲೇ. ಆದ್ರೆ ಹೇಳೋ ಕೆಲಸ ಏನಿತ್ತು ಗಂಗವ್ವ? ಇನ್ಮೇಲೆ ನಂದು ನಿಂದು ಫ್ರೆಂಡ್ಶಿಪ್ ಕಟ್ ಅಷ್ಟ. ಏನ ಬೇಡ ಇನ್ಮ್ಯಾಗ ನಾನ್ ನಿನ್ ಜೋಡಿ ಮಾತಾಡೋದಲ್ಲ, ನೀನ್ ನನ್ನ ಜೋಡಿ ಮಾತಾಡಕ್ ಹೋಗ್ಬೇಡ. ಅಯ್ಯ ಇದೇನ ಚಂದ್ರವ? ಅಲ್ಲ ಆ ಹುಡುಗಿ ಮಾಡಿದ್ದಕ್ಕೆ ನೀನು ಹೋಗಿ ನಮ್ ದೋಸ್ತಿ ಬಂದ್ ಮಾಡಂತೀಯಲ್ಲ ನೀನು. ಇದೆಲ್ಲ ಒಂದು ವಿಚಾರನ ಹೇಳಂಗಾರ ನೀನ ನೋಡೋಣತ್ತಾಗ. ಏನ ತಿಳಿಲಾರ್ದ ಅಂದೈತಿ ಬಿಡು, ಹೋಲಿ. ಇಷ್ಟಕ್ಕೂ ನೀನು ನಿನ್ ಸಸಿ ಜಗಳ ಮಾಡೋದೇನು ಹೊಸ್ತಾ? ಯಾವಾಗ ನೋಡಿದ್ರೆ ಜಗಳ ಮಾಡ್ತೀರಿ. ಹೌದವ, ನಾವು ಜಗಳ ಗಂಟ್ರ ನೀವೇ ನಿನ್ ಸಸಿ ಅಷ್ಟ ಅನ್ಯೋನ್ಯವಾಗಿರ್ತೀರಿ, ನಾವು ಜಗಳ ಮಾಡ್ತೀವಿ. ನೋಡಿದ್ರಿ ಹೆಂಗಂದ್ರೆ ಅತ್ತಿ? ಅಯ್ಯೋ ಅಂದ್ರ ನೀ ಜಗಳ ಗಂಟೆ ಅಂತತ್ತಿ, ನೀ ಯಾವಾಗ್ಲೂ ಜಗಳ ಮಾಡ್ತಿರ್ತಿ ಅಂತ. ನೋಡ ಅವ್ರ ಹೆಂಗ್ ಸುತ್ತಾಡಿ ಸಣ್ಣಾಕತ್ತಾರ. ನೋಡ್ ಚಂದ್ರವ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನನ್ ಸೊಸಿ ನಾನು ಜೀವಾದೇವಿ. ಏನೋ ಒಂಚೂರು ಹುಡುಗ ಬುದ್ಧಿ ಇಂತ ಮಾತಾಡ್ತಾಳ. ಅದು ಬಿಟ್ರೆ ನಾನು ಇಬ್ಬರು ಸೊಸ್ತಾರನಾಗೂ ಜೀವದೇನಪ್ಪ. ಹೌದೌದು, ಅದಕ್ಕ ಒಬ್ಬೇಕಂತ್ರ ಹೋದ್ಲು ಡೈವರ್ಸ್ ಕೊಟ್ಟು ಇನ್ನೊಬ್ಬೇಕಿನ್ ಮಾಡ್ಕೊಂಡ್ ಬಂದಿರೋದು. ಆಕಿನೂ ಇರಾಕೊಲ್ಲ ಅಂತ ತವ್ರ ಮನೆಗೆ ಹೋಗಿದ್ಲು. ಈಗ ಕರ್ಸ್ಕೊಂಡೇಕಿನ ಇನ್ನೊಂದ್ ಸ್ವಲ್ಪ ದಿನ ಕೊಡಕ್ಕಾಕಿನ. ಅಯ್ಯೋ ಅತ್ತಿ, ನಿನಗ ಒಂದ ಸೊಸಿ ನೆಟ್ ನೋಡ್ಕೊಳ್ಳೋ ಕಿಮ್ಮತ್ತಿಲ್ಲ, ಕಿಮ್ಮತ್ಗೇಡಿ ಸೊಸ್ತಾರನ್ನ ಚಂದಾಗಿ ಬಾಳೆ ಮಾಡಿಸು ಅಂತೇಳಿ ಹೇಳ್ತಾ ಇರೋದದು. ಯಾಕ ಚಂದ್ರವ, ನನ್ ಸೊಸಿ ಹೆಂಗ್ ನೋಡ್ಕೋಬೇಕಂತ ನಂಗೆ ಗೊತ್ತಿಲ್ಲನ? ನನ್ ಸೊಸಿ ನಾ ಚಲೋನ ನೋಡ್ಕೊಂತೀನಿ, ಇದೆಲ್ಲ ನನಗೆ ಹೇಳಕ್ ಹೋಗ್ಬೇಡ ನೀನು. ಬಿಡಾಡಿ ಬರಬರಿ ಇಲ್ಲ, ನಾ ಬಿಟ್ಟು ಕೊಟ್ಟು ಹೋದ್ಲ. ಈಕಿ ಬಂದಾಗ ಚಲೋ ಅದಾಳಿಲ್ಲ ರೊಕ್ಕದಕ್ಕೆ. ಅಯ್ಯ ಸಾಕ್ ಸುಮ್ನಿರ, ನೀ ಈಕಿನ ಯಾಕೆ ಸಸಿ ಮಾಡ್ಕೊಂಡಿ ಅಂತ ನನಗೆ ಗೊತ್ತಿಲ್ಲನ? ಅಯ್ಯೋ ನೋಡತ್ತಿ, ನೀನು ಯಶೋದಕ್ಕನ ರೊಕ್ಕಕ್ಕೆ ಆಸೆ ಪಟ್ಟು ಮದ್ವಿ ಮಾಡ್ಕೊಂಡಿ, ರೊಕ್ಕದ ಪಿಚಾಚಿ ನೀನು ಅಂತ ಅನ್ನತಾಳ. ನೋಡ್ರಿ ಚಂದ್ರಕ್ಕರ, ನೀವು ನಮ್ಮ ಅತ್ತಿಗೆ ಹಂಗೆಲ್ಲ ಅನ್ಬೇಡ್ರಿ. ಹಣ ಕಂಡ್ರೆ ಹೆಣ ಬಾಯಿ ಬಿಡ್ತೈತಿ, ಆದ್ರ ನಮ್ಮ ಅತ್ತಿ ಬಾಯಿ ಬಿಡಂಗಿಲ್ಲ ಗೊತ್ತನ? ನಮ್ಮ ಅತ್ತಿನೇನು ಕಾಂಜಿ ಪಿಂಜಿ ಒಮ್ಮಿಸ್ಬೇಕಂತ ತಿಳ್ಕೊಂಡ್ಬಿಟ್ಟಿರ. ಅವ್ರಪ್ಪಂದು ಐತಿ 8 ಕೂರ್ಗಿ ಆಸ್ತಿ. ಅವ್ರಪ್ಪನು ಕೊಟ್ಟಾನಪ್ಪ, ಇವ್ರಿಗೆ ಏನ್ ಬೇಕದನ್ನ. ಹೌದಿಲ್ಲತ್ತಿ? ಕರೆಕ್ಟ್ ಹೇಳಿದಿ. ಏನ ಇಕ್ಕಿದ ಏನ್ ಮಹಾ ದೊಡ್ಡ ಯಶೋದಿದ್? ನಮ್ಮಪ್ಪಂದು ಇದಕ್ಕಿ ದುಪ್ಪಟ್ಟೈತಿ, ಸುಮ್ಕುಂದ್ರ ಸಾಕ. ಅಯ್ಯೋ ನೋಡ ಯಶೋದ, ನಿಮ್ಮ ಅಪ್ಪಂದು ಏನ್ ಜುಜುಬಿ ಅಂತೇಳಿ ನಿನ್ ಮುಂದೆ ಮಾತಾಡಕತ್ತಾಳ. ಅಯ್ಯೋ ಅತ್ತಿ, ನಿನ್ ಸೊಸಿಗೆ ಜಗಳ ಹಚ್ಚಕತ್ತಾರ ಇವ್ರು ಚಂದ್ರಕ್ಕರು. ನೋಡಲ್ಲೇ ನಿನ್ ಮುಂದೆ ನಿನ್ ಸೊಸಿ ಜಡ ಹೇಳಕತ್ತಾರ. ಯಾಕ ಚಂದ್ರವ ಹಂಗ ಹೇಳದ್ ನೀನೆ? ಮತ್ತೆ ನಿನ್ ಸೊಸಿ ಬಂದ್ ನನಗ ನನ್ ಸೊಸಿಗೆ ಜಗಳ ಹಚ್ಚೋದ್ಲ, ನಾ ಹೇಳ್ಬಾರ್ದನ? ಇಲ್ಲಪ್ಪ, ನಾ ಏನು ಹೇಳಿಲ್ಲ, ಸತ್ಯ ಹೇಳಿದ್ದ. ನಮ್ಮ ಅತ್ತಿ ಒಳ್ಳೆಕೆ ಅಂತ ಹೇಳಿದ್ದ ಗೊತ್ತನ? ನನಗ್ ಗೊತ್ತು ಚಂದ್ರಕ್ಕರ, ನಿಮಗ್ ತಡ್ಕೊಳಕ್ ಆಗಿಲ್ಲ ಅದನ್ನ. ಅತ್ತಿ ನೀವ್ ಒಳ್ಳೆಕೆ ಅಂತ ಹೇಳಿದ್ದು ಅವ್ರಿಗೆ ತಡ್ಕೊಳಕ್ ಆಗವಲ್ತು, ಅದಕ್ಕಂಗ್ ಮಾಡಕತ್ತಾರ. ಹೌದನ ಚಂದ್ರವ? ನಾವು ಒಳ್ಳೆಯವ್ರ, ನಾವು ನನ್ನ ಬಗ್ಗೆ ನನ್ನ ಸೊಸಿ ಹೊಗಳಿದ್ ನಿಂಗೆ ತಡ್ಕೊಳಕ್ ಆಗಿಲ್ಲೋದಿಲ್ಲ? ಅಯ್ಯ ನೀವ್ ಒಳ್ಳೆಕೆ ಆಗಿದ್ರ ನಾನು ಸುಮ್ಮನೆ ಇರ್ತಿದ್ದೆ. ನಿನ್ ಒಯ್ದು ಸತ್ಯ ಹರಿಶ್ಚಂದ್ರ ತುಂಡ ಅಂತಾಳಲ್ಲ ನಿನ್ ಸೊಸಿ, ಮತ್ತೆ ಅದನ್ನ ಹೋಲಿ ನನ್ ಸೊಸಿ ಮುಂದಿಲ್ಲ ಬರದ್ ಹೇಳಲ್ಲ, ನಂಗೆ ತಲೆ ಕೆಡದಲ್ಲನ? ಅಯ್ಯೋ ಸಮಾಧಾನ ಆಗಿರ್ರಿ, ವಯಸ್ಸಾದ್ಮೇಲೆ ಹಿಂಗೆಲ್ಲ ತಲೆ ಕೆಡಿಸ್ಕೋಬಾರದ್ರಿ ಚಂದ್ರಕ್ಕರ. ಅಲ್ಲ ನಿಮ್ ಸೊಸಿಗೆ ನೀವು ಇದ್ದಿದ್ ನೇರವಾಗಿ ಹೇಳಿ ಬಂದ್ಬಿಡ್ಬೇಕಾ, ನಾವು ಸೀರೆ ತರಕೊಂಡೇವಿ ಅಂತೇಳಿ. ನೀವು ಹಿಂಗೆಲ್ಲ ಮಾಡಿದ್ರಿ ನನ್ಗೇನ್ ಗೊತ್ತಾಗಬೇಕು? ಹೌದಾ ಪಾಪ, ನಿನ್ ಸೊಸಿಗೆ ಹೇಳಿಲ್ಲ ಅಂತ ಅಕ್ಕಿಗೇನ್ ಗೊತ್ತಾಗಬೇಕು? ಇದೇನ ಮಾತಾಡ್ಕೊಂಡಾರಲ್ಲ ಅಂತೇಳಿ ಹೇಳಕ್ಕೆ. ನೋಡೋಣ ಹೇಳ್ತೇನೆ, ನಿನ್ ಪಾಡಿಗೆ ನೀ ಇದ್ ಬಿಡು. ಗಂಗವ್ವ, ಇನ್ಮೇಲೆ ಬೇಡ, ನಮ್ದು ನಿಮ್ದು ದೋಸ್ತಿನ ಬೇಡ. ಸುಮ್ಮನೆ ಇವು ಮಾತು ನಿನ್ ಸೊಸಿ ಏನಾರ ಒಂದ್ ಅನ್ನಕ್ಕೆ, ನನ್ನ ಸೊಸಿ ಇನ್ನೊಂದು ಏನಾರ ಅನ್ನಕ್ಕೆ ಬೇಡ. ನಿನ್ ಪಾಡಿಗೆ ನೀ ಇದ್ ಬಿಡು. ಚಂದ ಮಾತಾಡೋದಿದ್ರಷ್ಟ ನನ್ನ ಜೋಡಿ ಮಾತಾಡ್ರಿ, ಮತ್ತೆ ಇಲ್ಲಾಂದ್ರೆ ಬೇಡ. ಅಯ್ಯ ನಮ್ಮ ಅತ್ತಿ ಗೂಗ್ಲಿ ಪಿಕ್ಚರ್ನಾಗ ಎಸ್ ಇದ್ದಂಗ ನಮ್ಮ ಅತ್ತಿ. ಹೆಂಗ್ ಹುಡುಗಿನ ಬಿಟ್ಟು ಇರಬಲ್ಲೆ ನಾನೊಬ್ಬನೇ ಅಂತೇಳಿ ದೊಡ್ಡ ವ್ಯಕ್ತಿ ಅಕ್ಕನ, ಹಂಗ ನಿಮ್ಮನ್ ಬಿಟ್ಟು ನಿಮ್ ದೋಸ್ತಿ ಕಟ್ ಮಾಡಿ ನಮ್ಮ ಅತ್ತಿನ ಒಬ್ಬೇಕೆ ಇರ್ತಾಳ ಗೊತ್ತನ? ಇರಕ್ ಆಗುದಿಲ್ಲ ಅಂತ ತಿಳ್ಕೊಂಡಿರಿ?
ಏನು ಸ್ವಲ್ಪ ಚಾಡ ಮಾತಾಡಕ್ ಜೊತೆ ಯಾರು ಇಲ್ದಂಗ ಆಕತಿ ನನಗೆ ಗೊತ್ತು. ಆದ್ರೂ ಪರವಾಗಿಲ್ಲ, ನಮ್ಮತ್ತಿ ಬ್ಯಾರೆ ಯಾವಕಿನ್ನಾರ ಹಿಡಿದು ಆಕಿ ಮನಿ ಸೊಸಿ ಬಗ್ಗೆ ಚಾಡ ಮಾತಾಡ್ತಾಳ. ಇನ್ಮೇಲೆ ನಿನ್ ಸೊಸಿ ಚಾಡ ನೀ ಯಾರ ಮುಂದೆ ಹೇಳ್ತಿ ಹೇಳಂಗಾರ ನೋಡಣ. ನಿನಗೂ ಬಾಯಿ ಪುಕ್ಕು 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 ಅಂತಿರ್ತದ ಚಂದ್ರಕಾರ, ಅವಾಗ ಯಾರ ಮುಂದೆ ಹೇಳ್ತೀರಿ? ನೀ ಸುಮ್ನಿರ ಮಗಳೇ, ಯಾವ ಸುಮ್ನೆ ಆಗ್ಬಿಡ ಚಂದ್ರವ. ಆತ್ ತಗೋ, ಇನ್ ನನ್ ಮಾತಾಡ್ಸ್ಬೇಡ ನೀನ. ಅತ್ತಿ ಮಾತಾಡ್ಸ್ಬೇಡ ಅಂದ್ಮೇಲೆ ಅವ್ರ ಸೀರೆ ನಿನ್ ಮನೆಗೆ ಯಾಕ ಕೊಡಿಲ್ ಸೀರೆ ಅವನ್ನ ತಗೊಂಡೋಗಿ ಕೊಟ್ಟು ಬರ್ತೇನೆ. ಇನ್ನೊಟ್ಟು ಜಗಳತ್ಲಿ ಅವ್ರ ಮನ್ಯಾಗ. ಹೊಡಿಬಿಟ್ಟು ಈಗ ನೀ ಮಾಡಿರೋ ಕೆಲಸನೇ ಸಾಕು, ಮತ್ ಸೀರೆ ತಗೊಂಡೋಗಿ ಕೊಡ್ತೀಯಾ? ಅಯ್ಯೋ ಅತ್ತಿ, ಅವ್ರಾಗೆ ಬಂದು ಕೇಳಿದ್ರೆ ನೀನ್ ವೇಸ್ಟ್. ಅದೇ ನೀನ ತಗೊಂಡೋಗಿ ಕೊಟ್ಟಿ ನೀನ ಬೆಸ್ಟ್. ಏನಂತಿ? ಹಂಗಂತೀಯಾ? ಹೆಂಗಿದ್ರು ಅಂಗಡಿಗೆ ಹೋಗಿದ್ ಗೊತ್ತಾಗಿತ್ತಲ್ಲ ಸೊಸಿಗೆ. ಸೀರೆ ಕೊಡಿಲೆ, ಕೊಟ್ಟು ಬಂದ್ಬಿಡ್ತೀನಿ. ಸರಿ ಬಾ, ಕೊಡ್ತೇನೆ. ಅವ ಏನಾತ? ಆರಾಮದಾನ ಅಣ್ಣ? ಹ್ಞೂನವ ಆರಾಮದಾನ. ಮೊನ್ನೆ ಬೈಕಿನ ಮ್ಯಾಗಿಂದ ಬಿದ್ದು ಜಗ್ಗ ಕಾಲು ನೋವಾಗಿ, ವಾ ದೇವ್ರೇ, ಡಾಕ್ಟ್ರು 1 ತಿಂಗಳು ಕಾಲಿಗೆ ಹಾಕಿದ ಪಟ್ಟಿ ಒಟ್ಟ ಬಿಚ್ಚಾಕೋಬಿಟ್ರಿ ಅಂತ ಹೇಳಾರ. ಅಯ್ಯೋ ದೇವ್ರೆ, ಎತ್ತಾಗ ಒಟ್ಟ ಅಷ್ಟ್ರಾಗ ಉಳಿದ್ನಲ್ಲ, ಅದೇ ಪುಣ್ಯನವ ಯವ್ವ ತಗ. ಅಲ್ಲ ಎಷ್ಟು ಹೇಳ್ತೇನೆ, ರಾತ್ರಿ ಕುಡಿದು ಬರಾಕ್ ಹೋಗ್ಬೇಡ, ಆ ಮನೆಗೆ ತಂದು ಕುಡಿದು ಶೆಟ್ಟಿಲ್ಲ ಬಾಡ್ಯಾ ಅಂತೇಳಿ ಎಷ್ಟು ಹೇಳಿದ್ರು ಮತ್ತು ಅದೇ ಅವ್ನ ಕೆಲಸ ಮಾಡೋದು. ಶಿವನೇ ಬಂದ ನೋಡು. ಅಯ್ಯ ಅಣ್ಣ, ಎದಕ್ಕೆ ಹಂಗೆ ಮಾಡ್ತೀನಿ ನಾನು? ನೋಡು, ಹಿಂಗೆಲ್ಲ ತ್ರಾಸ ಮಾಡ್ಕೊಂಡು ಕುಂದ್ರದು ಎದಕ್ಕೆ ಬೇಕು? ಅಯ್ಯೋ ಏನದ ಬಿಡವ, ಮನುಷ್ಯ ಆದ್ಮೇಲೆ ಆಮೇಲೆ ಹೊರಗೆ ಅಡ್ಡಾಡ್ತಾರ ಅಂದಮೇಲೆ ಹಿಂಗೆಲ್ಲ ಆಗುದ. ಅದು ಏನು ಮಾಡಕತ್ತಿ ಹೇಳಿ ನೋಡೋಣ, ಹೌದಿಲ್ಲ? ನೋಡಿ ಇಂಥವು ಮಾತಾಡ್ತಾನ. ಏನು ಮಾಡಕತ್ತಿ ಅಂದ್ರೆ ಮನುಷ್ಯ ಒಂದು ಸ್ವಲ್ಪ ಹುಷಾರು ಇರ್ಬೇಕು ಅನ್ನೋದು ಏನಾರ ಐತೆ ನೋಡು ಅವ್ನ ತಲೆಯಾಗ. ಬರೀ ಏನಾಗಿಲ್ಲ, ಇಷ್ಟ ಕಾಲು ಹೊಡೆದು ಬಿದ್ದೈತಿ ಅದು ಇದು ಅಂತಂದ್ರು ಅರ್ಜೆಂಟಿಗೆ ಪ್ರೈವೇಟ್ ದವಾಖಾನೆಗೆ ಕರ್ಕೊಂಡು ಹೋಗಿದ್ದು 5,000 ರೂಪಾಯಿ ಬಿಲ್ ಮಾಡಿದ್ರು ಅವರು. ಒಂದು ದಿನ ದವಾಖಾನೆಗೆ ಇಟ್ಕೊಂಡಂಗೆ ಮಾಡಿ ಕಾಲದೆಲ್ಲ ಇದನ್ನು ಮಾಡಿ ಎಲ್ಲ ನೋಡಿ ಕ್ಯಾನಿಂಗ್ ಮಾಡಿ ಅವು ಅದಲ್ಲ ತಡಿ, ಆ ಕಾಲು ಬಿದ್ದಿದ್ದಕ್ಕೆ ಕ್ಯಾನಿಂಗ್ ಮಾಡ್ಯಾರ ಆತು. ಇದು ಅದೇನದು ಯೂರಿನ್ ಟೆಸ್ಟ್ ಅಂತೆ, ಬ್ಲಡ್ ಟೆಸ್ಟ್ ಅಂತೆ, ಅವು ಏನು ಸುಡ್ಗಾಡ ಅವು ನೀವನ್ನೆಲ್ಲ ಮಾಡಿ 5,000 ರೂಪಾಯಿ ಬಿಲ್ ಮಾಡಿದ್ರವ ಒಂದೇ ದಿನಕ್ಕೆ. ನಾವು ಅದ ಅಂದ್ಕೊಂಡ್ವಿ, ಇಲ್ಲ ಇವ್ರು ಇನ್ನೊಂದು ದಿನ ಇದ್ರೆ ಇನ್ನೊಂದು 20,000 ಬಿಲ್ ಮಾಡ್ತಾರೆ, ಬೇಡ ಮೊದ್ಲಿಂದ ಹೋಗ್ಬೇಕು ಅಂತೇಳಿ ಒಂದೇ ದಿನಕ್ಕೆ ಬೇಡ ಯವ್ವ ನಮ್ಮನ್ನು ಕೈ ಬಿಡ್ರಿ ನೀವು, ನಾವು ಮೊದ್ಲು ಹೋಗ್ತೀವಿ ಅಂತೇಳಿ ಕಿತ್ಕೊಂಡು ಬಂದ್ಬಿಟ್ಟಿವಿ ನೋಡು. ಹೌದಾ ಯವ್ವ, ಈಗಿನ ಕಾಲದಾಗ 5,000 ರೂಪಾಯಿ ಬಿಲ್ ಅಂತಂದ್ರೆ ಅದೇನು ಭಾಳ ಜಾಸ್ತಿ ಏನಲ್ಲ. ನಾರ್ಮಲ್ ಹಿಂಗೆ ಹೋಗಿ ಹಿಂಗೆ ಬಂದ್ರೆ ಸಾಕು 5,000 ರೂಪಾಯಿ ಬಿಲ್ ಆಗತ್ತೈತೆ. ಅದು ಮತ್ತು ಅಣ್ಣಗೆ ಬಿದ್ದು ಅಷ್ಟೆಲ್ಲ ತ್ರಾಸಾಗೈತಂತಿ. ಮತ್ತು ಅವ್ರು ಪಟ್ಟಿ ಹಾಕಿದ್ದು, ಡಾಕ್ಟ್ರ್ ಬಂದು ನೋಡಿದ್ದು, ಚೆಕಪ್ ಮಾಡಿದ್ದು, ಒಂದು ವಸ್ತಿ ಇದ್ದಿದ್ದು ಮತ್ತೆಲ್ಲ ಹಂಗೆ ಬಿಡ್ಬೇವ. ಏನನವ ಕೈಯಾಗ ನೋಡಿದ್ರೆ ಅಷ್ಟು ಕಷ್ಟ ರೊಕ್ಕನೇ ಇಲ್ಲ. ಮತ್ತು ನಿಮ್ಮ ಅತ್ತಿಗೆ ಕೊಟ್ಲು. ಏನು ಕೊಟ್ಲಾ? ಮತ್ತೆ ದುಡಿಯಾಕೆ ಹೋಗ್ಕೊಳ್ಳಲ್ಲ. ಈಗ ತಿಂಗಳ 6,000 ರೂಪಾಯಿ ಪಗಾರ ಐತಿ. ಈಗ ಹೊಂಟ 2-3 ತಿಂಗಳಾತು. ಮತ್ತು ರೊಕ್ಕ ಎಷ್ಟು ಚಂದ ಕೂಡಿಸಿ ತೆಗೆದಿಡ್ತಾಳೆ ಗೊತ್ತನಾಕಿ. ನಿಮ್ಮ ಅಣ್ಣ ದುಡಿದಿದ್ರಾಗ ಸಣ್ಣ ಪುಟ್ಟ ಮನೆ ನಡೀತೈತಿ. ಆಮೇಲೆ ನಾವು ಅಲ್ಲೇ ಪಲ್ಲೆ ಹಿತ್ಲಾಗದು ಒಂದು ಸ್ವಲ್ಪ ಕಾಯಿಪಲ್ಲೆ ಬೆಳ್ಕೊಂಡಿರ್ತೀವಿ, ಹೊಲ್ದಾಗಿರ್ತೈತಿ. ಹಾಗಾಗಿ ನಮ್ಗೆ ಹಂಗೆ ಜೀವನ ನಡೆದು ಬಿಟ್ಟೈತಿ. ಆಕಿ ದುಡಿದಿದ್ದನ್ನು ಸೀದಾ ತೆಗ್ದ ಇಡಕತ್ತಾಳ. ನಾಳೆ ಮಗಳ ಲಗ್ನ ಕಾಲಕ್ಕೆ ಎಷ್ಟಾಕತ್ತೆ ಅಷ್ಟು ಬೇಕು. ನಾಳೆ ನನ್ನ ಮಗಳನ್ನ ಹಂಗೆ ಕಳ್ಸೋಕ್ಕಾಗಲ್ಲ, ಒಟ್ಟು ಬಂಗಾರ ಬೆಳೆ ತೊಗೊಂಡು ಆಕಿ ಗೀಡ್ ಮಾಡ್ಬೇಕು ಅನ್ನೋ ತಲೆಯಾಗ ಬಂದು ಹೋಗ್ಬಿಟ್ಟೈತಿ. ಈಗ ಹಾಗಾಗಿ ದುಡಿಯಾಕತ್ತಾವ ನೋಡು. ಇವ ಊರ್ ಬಾಡೆ ಆಕೆ ದುಡಿಯಾಕೆ ಹೋಗೋದು ಕುಯ್ಯನ್ ಜಗಳ ಮಾಡ್ತಾನೆ ನೋಡಿ. ಮೊನ್ನೆ ಅಡ್ಮಿಟ್ ಆಗಿ ಒಮ್ಮೆ 5,000 ಅಂದ್ರೆ ಹಿಂಗೆ ತೆಗೆದುಕೊಟ್ಲಪ್ಪ ಪರ್ಸ್ನಿ ಅಂದು. ತೆಗೆದುಕೊಟ್ಟು ಡಾಕ್ಟ್ರೇ ಆತ ನಮ್ಮ ಮನೆಯವ್ರ ಮನೆಗೆ ಕಳ್ಸ್ರಿ ಕರ್ಕೊಂಡು ಹೋಗ್ಯವಂತೆ ಹಂಗೆ ಕರ್ಕೊಂಬಂದ್ಲು. ಮತ್ತು ನಿನ್ನೆ ಮನೆಗೆ ಬೇಕಾದ ಸಂತಿಗಿಂತಿ ಎಲ್ಲ ತಂದು ಹಾಕಿದ್ಲು. ಆತಿಲ್ಲ, ಹೆಣ್ಮಕ್ಳು ದುಡಿಯಾಕತ್ ಗುಟ್ಲೆ ಇವರಿಗೆ ಮುಕ್ಕಳಾಗ ಒತ್ತಂಗಾಗಿರ್ತೈತಿ. ಎಷ್ಟು ಆಸರಕೈತಿ. ಆಕೆನು ಕುಡಿಯಾಕೆ ಹೋಗ್ಕಾಳ, ಏನು ಜೂಜ್ ಆಡಕ್ಕೆ ಹೋಗ್ಕಾಳ? ಎಷ್ಟು ರೊಕ್ಕದ್ದು ನಮಗೆ ಅನುಕೂಲ ಆಗೈತೆ ಗೊತ್ತನ. ಇವಂಗೆ ಅವೆಲ್ಲ ಅರ್ಥ ಆಗಲ್ಲ ಬಿಡವ. ಏನ್ ಸೀಮೆಗಿಲ್ಲದ್ದು ನಾನು ಆಕಿ ಖರ್ಚು ನೋಡ್ಕೊಂಡಿಲ್ಲನ್ಬೇ. ಯಾಣ ಗಂಡುಗಳು ಎಂತೇರಿ ಮಾಡೋದು ಆತ. ಆದ್ರೆ ಹಿಂಗೆ ದುಡಿದು ರೊಕ್ಕ ಜೋಡಿಸಿ ಹೊತ್ನಾಗ ಈಗ ಗಂಡಗೊಂದು ತೊಂದರೆ ಅಂದಾಗ ಹೆಂಡತಿನೂ ಕೈಗೆ ಜೋಡಿಸ್ತಾಳಲ್ಲ, ಅದಲ್ಲನ ನಿಜವಾದ ಮತ್ತೆ ನೀ ಪ್ರೀತಿ ಅನ್ನೋದು. ಅದಕ್ಕೆ ಗಂಡ ಹೆಂಡತಿ ಸರಿ ಸಮಾನವಾಗಿ ದುಡಿದು ಮಾಡಿ ಜೀವನ ನಡೆಸ್ಕೊಂಡು ಹೋದ್ರೆ ಚಂದ. ಯಾವಾಗಲೂ ಗೊತ್ತನ ಗಂಡ ತಂದಾಕ್ಲಿ ಅಂತೇಳಿ ಹೆಂಡತಿ ಕಾಯೋದು ಆಗಲ್ಲ ಈಗಿನ ಕಾಲಕ್ಕೆ ಹೇಳ್ಬೇಕಂದ್ರೆ. ಅವಾಗೆಲ್ಲ ಇತ್ತದ ಗಂಡುಗಳು ದುಡಿಯೋದು ಹೆಂಡತಿಯರ ಮನೆ ಮಾಡಾಕದು ಅಂತೇಳಿ. ಈಗ ಸರಿ ಸಮ ಅವರು ದುಡಿಯಾಕೊಂಟ್ಟು ಬಿಟ್ಟಾರ. ಈಗ ಅಲ್ಲ ಕಾಲ್ಮಾನನ ಹಂಗೈತಿ, ಒಬ್ರು ದುಡಿದು ಏನು ಮಾಡೋಕ್ಕಾಗಲ್ಲಣ್ಣ. ಆ ರೀತಿ ಆಗಿಬಿಟ್ಟೈತಿ ಖರ್ಚು ವೆಚ್ಚಗಳು. ಏನು ಮಾಡೋಕ್ಕಾಗತ್ತೆ ಹೇಳು? ಅಲ್ಲ ನಾನು ತಿಂಗಳ ಸಂತಿ ತಂದು ಹಾಕ್ತಾನೆ, ನಮ್ಮ ಅವ್ವನ ಕಣ್ ಕಾಣಂಗಲ್ಲ. ಆಕಿ ಈಗೇನ ನಿನ್ನೆ ಒಂದು ಸಂತಿ ತಂದು ಹಾಕ್ಬಿಟ್ಲಂತ. ಅಯ್ಯೋ ನಮ್ಮ ಅವ್ವನ ಮೇಲೆ ನಮ್ಮ ಅವ್ವಿಲ್ಲ ಗೊತ್ತನ. ಏನು ಒಂದಳತಿ ಖುಷಿ ಅಂದ್ರೆ ಖುಷಿ. ನಮ್ಮ ಅವ್ಗ ಸಂತಿ ತಂದು ಹಾಕ್ಯಾಳ 5,000 ರೂಪಾಯಿ ಕಟ್ಟಾಳ, ಸಂತಿ ತಂದು ಹಾಕ್ಯಾಳ 5,000 ರೂಪಾಯಿ ಕಟ್ಟಾಳ ಅಂತೇಳಿ ವಿಚಿತ್ರ ತಗ. ಸುಮ್ನಿರ್ಲ ಬಾಡೆ, ನೀ ತಂದಾಗೂ ಮಾಡಿದಾಗೂ ಎಲ್ಲ ಹೇಳೈತಿ. ಏನು ಸುಮ್ನಿರು, ಇದನ್ನೆಲ್ಲ ನನಗೆ ಹೇಳಕ್ ಬರ್ಬೇಡ ನೀನು. ನಾ ಯಾಕೆ ಹೇಳ್ತೇನೆ ಅನ್ನೋದು ನನ್ನ ಮಗಳಿಗೆ ಅರ್ಥ ಆಕತಿ. ನೀನು ಆಕಿ ಕೂಟ್ ಕವಾ ಜಗಳ ಮಾಡೋದು ಮೊದ್ಲು ಕಮ್ಮಿ ಮಾಡು. ಏನು ನಿಮ್ಮ ಜಗಳ ಬಿಡ್ರಿ ಯವ್ವ, ನಿಮ್ಮ ಜಗಳ ಆಮೇಲೆ ಮಾಡ್ಕೊರಿ. ಏನು ನಾನು ಹೋಗ್ತೇನೆ, ನಾ ಹೊತ್ತಾಡ ಆತ. ನಮ್ಮ ಅತ್ತಿಗೂ ಯಾಕೆ ಸ್ವಲ್ಪ ಆರಾಮಿಲ್ಲ. ಹೌದು, ಅದನ್ನ ಕೇಳ್ಬೇಕಂದೆ. ಯಾಕೆ ಏನಾಗೈತಿ? 2 ದಿನ ಆತಲ್ಲ ದವಾಖಾನಿಗೆ ಹೋಗೋದು ಬರೋದು ಮಾಡಕತ್ತೀರಿ. ಇವು ಆರಾಮಿಲ್ಲ ನಮ್ಮ ಅತ್ತಿಗೆ. ಏನಪ್ಪ ಇದಕ್ಕಿದ್ದಂಗೆ ಭಾಳ ಒಂಥರ ಉಬ್ಸ ತ್ರಾಸು, ಹೊಟ್ಟೆ ನೋವು ಅಂತಾರ, ಊಟ ಕರೆಕ್ಟಾಗಿ ಮಾಡುವಲ್ರು. ಏನಾಗೈತೆ ಏನವ? ದೇವ್ರ ಪುಣ್ಯಲಿ ಆರಾಮಾದ್ರೆ ಅಷ್ಟೇ ಸಾಕು ನಂಗಾಗೈತೆ ಬೇವ. ಹೌದಾ? ಬೇವ ಹೆದರ್ಬೇಡ್ಬಿಡಿ, ಏನಾಗಲ್ಲ, ಆರಾಮಾಗ್ತಾರ. ಸರಿ ನಾ ಹೋಗ್ತೀನಿ. ಕುಂದ್ರಲ್ಲ, ಒಳಗೆ ಕೆಲ್ಸದವ.
ನೋಡು ಈಗ ಆಕಿನ ಹಿಂಗ ಸಾಲಿ ಕಳ್ಸೋದು ಆಕಿನ ಕಳಿಸಿ ಆಕಿ ಪಾಡಿಗೆ ಕೆಲ್ಸಕ್ಕೆ ಹೋಗಲ್ಲ ಆರಾಮ್ ದಿಮ್ರಂಗ ಅಂತೇಳಿ ಕುರ್ಚಿ ಮ್ಯಾಗ ಕುಂದಿರ್ತಾಳ ನೀ ಇಲ್ಲಿ ನಮ್ನಿ ಕೆಲಸ ಮಾಡೋದು ಇದನ್ನ ಹೇಳಿದ್ ನಾನು ನಿಮ್ಗೆ ಎಲ್ಲ ಅರ್ಥಕತ್ ನಿಮಗ ಅರ್ಧ ಕೆಲ್ಸಕ್ಕೆ ಕಳ್ಬಿಳಾಕ ಹೋಗ್ಕೊಳಕಿ ಕೆಲ್ಸಕ್ಕೆ ಗೊತ್ತನ ಸುಮ್ಮನೆ ಇರ್ಲಾ ಮಾತಾಡ್ತೇನಂತ ತೀರಾ ಮಾಡಬೇಡ. ಒಂದ್ ಕಪ್ ಚಾ ಕೊಡು. ತಲೆ ಮ್ಯಾಗ ತಲೆ ಬಿದ್ರೆ ಚಾ ಕುಡಿಯೋದು ಬಿಡಬೇಡ ನೀನು. ಯವ್ವ ಶಿವನೇ ಕಾಲು ಒಂದು ನೆಟ್ಟಗಿದ್ದಿದ್ರೆ ಆಕಿತ್ತು ಇದ್ರ ಅವ್ನಿಗೆ ಕಾಲಿಗೆ ಏನು ರೋಗ ಬಂತು ಏನಾತಾಗ ಒಳೆ ಬಿದ್ನೆಲ್ಲೋ ಮರ ಆತಾಗ